ಮನುಷ್ಯನ ಅವನೇನು PSI, ಅದಕ್ಕೆ ನಾವು ಬಿಡೋದಿಲ್ಲ ಇದನ್ನು. ವೀಕ್ಷಕರೇ, ಅದ್ಯಾಕೋ ಕೋಟೆ ನಾಡಿನ ಪೊಲೀಸರಿಗೂ ಈ ಉಡಾಳ ಕುಡುಕರು, ಅದರಲ್ಲೂ ರಾಜಕೀಯ ನಾಯಕರ ಬೆಂಬಲಿಗರು ಮುಖಂಡರ ನಡುವೆ ನಡೆಯುತ್ತಿರುವ ರಾತ್ರಿ ಬೀಟ್ ಯುದ್ಧ ಮುಗಿಯುವಂತೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಇದೇ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿಷ್ಯ ಆತನ ಪಟಾಲಂ ಕಂಠಮಟ್ಟ ಕುಡಿದು ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದ ಸುದ್ದಿ ಇನ್ನೂ ಹಸಿ ಬಿಸಿ ಇರುವಾಗಲೇ ಮತ್ತೊಂದು ಪೊಲಿಟಿಷಿಯನ್ ಅಂಡ್ ಪೊಲೀಸ್ ನಡುವೆ ವಾರ್ ನಡೆದಿದೆ. ಕಳೆದ ರಾತ್ರಿ ನಗರದ ತುರುವನೂರು ರಸ್ತೆ ಬಳಿ ತುಮಕೂರಿನ ಮಧುಗಿರಿ ಭಾಗದ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ತನ್ನ ಶಿಷ್ಯ ಪಡೆ ಜೊತೆ ಸರ್ವತ್ತಲ್ಲಿ ರಸ್ತೆ ಬದಿ ನಿಂತು ಮಾತಾಡ್ತಾ ಇದ್ರಂತೆ. ಅದೇ ಮಾರ್ಗದಲ್ಲಿ ನೈಟ್ ಬೀಟ್ ಡ್ಯೂಟಿಯಲ್ಲಿ ಬಂದ ನಗರ ಠಾಣೆ PSI ಗಾದಿಲಿಂಗಪ್ಪ ಬಂದವರೇ. ತಡರಾತ್ರಿ ಅದು ಇಲ್ಲೇನು ಮಾಡ್ತಾ ಇದ್ದೀರಾ, ನಡ್ರಿ ಮನೆ ಕಡೆ ಎಂದವ್ರೆ. ಅಷ್ಟೊತ್ತಿಗಾಗಲೇ ನಶೆ ಮೇಲಿದ್ದ ಹನುಮಂತೇಗೌಡ, ಆಯ್ತು ಹೋಗ್ತೀವಿ ಬಿಡ್ರಿ, ನಾನು ತುಮಕೂರು ಜಿಲ್ಲೆ ಮಧುಗಿರಿ ಭಾಗದ BJP ಜಿಲ್ಲಾಧ್ಯಕ್ಷ ಇದ್ದೀನಿ ಅಂತ ಅಂದವನೇ. ಆಗ PSI, ನೀವು ಯಾರಾದ್ರೂ ನಮಗೇನು, ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಎಂದವ್ರೆ. ಮೊದಲೇ ಅಮಲಲ್ಲಿದ್ದ ಹನುಮಂತೇಗೌಡ ನನ್ನನ್ನೇ ಯಾರಾದ್ರೇನು ಅಂತೀಯೇನು ಅಂತ ವಾಗ್ವಾದಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. PSI ಹೇಳೋ ಪ್ರಕಾರ ಈ ಹನುಮಂತೇಗೌಡ PSI ಎದೆ ಮೇಲಿನ ಶರ್ಟ್ ಹಿಡಿದು ಹಲ್ಲೆಗೆ ಮುಂದಾಗಿದ್ದಂತೆ. ಕೆನ್ನೆಗೆ ಬಲವಾಗಿ ಹೊಡೆದಂತೆ. ಅಲ್ಲೇ ಇದ್ದ ಕಟ್ಟಿಗೆಯೊಂದನ್ನು ತೆಗೆದುಕೊಂಡು ತಲೆಗೆ ಹೊಡೆಯಲು ಮುಂದಾದಂತೆ. ಆಗ ಕೈ ಅಡ್ಡ ಹಿಡಿದು ಸ್ವರಕ್ಷಣೆ ಮಾಡಿಕೊಂಡ್ರಂತೆ PSI. ಜೊತೆಗೆ ಅವರಿಗೆ ಆ ಸಂದರ್ಭದಲ್ಲಿ ಸಿಬ್ಬಂದಿ ಕೂಡ ನೆರವಿಗೆ ಬಂದ್ರಂತೆ. ಪೊಲೀಸರಿಗೆ ಹೊಡಿತಿದ್ದಾರೆ. Incoming voice call from Adiana KK. 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 Incoming voice call from Adiana. ನೋಡಿದ್ರಲ್ಲ, ನಮ್ದು ಶಿಸ್ತಿನ ಪಕ್ಷ, ದೇಶ ಪ್ರೇಮಿಗಳ ಪಕ್ಷ ಅಂತ ವೇದಿಕೆ ಮೇಲೆ ಪುಂಗಿ ಊದುವ BJP ಪಕ್ಷದ ಜಿಲ್ಲಾ ಮಟ್ಟದ ಅಧ್ಯಕ್ಷನ ನಡವಳಿಕೆಯನ್ನ. ಯಾವಾಗ ಈ ಅಧ್ಯಕ್ಷನ ದುರ್ನಡತೆ ಹೆಚ್ಚಾಯಿತೋ PSI ಕೂಡ ಕೆನ್ನೆಗೊಂದು ಬಾರಿಸ್ಬಿಡ್ತಾರೆ. ಆಗ ಇದಕ್ಕೆ ನಾನೇನು ಕಮ್ಮಿ ಏನ್ಲೇ ಅಂತ ತಿರುಗಿ ಈ ಹನುಮಂತೇಗೌಡ ಯೂನಿಫಾರ್ಮ್ನಲ್ಲಿರುವ PSI ಮೇಲೆ ಹಲ್ಲೆ ನಡೆಸಿ ತನ್ನ ದುರ್ನಡತೆ ಮುಂದುವರಿಸ್ತಾನೆ. ಆ ವಿಡಿಯೋ ಸೂಕ್ಷ್ಮವಾಗಿ ನೀವೊಮ್ಮೆ ಗಮನಿಸಿ. ಸೊಂಟಕ್ಕೆ ಕಟ್ಕೊಂಡಿರುವ ಈ ಹನುಮಂತೇಗೌಡನ ಪಂಚನೇ ನಿಲ್ತಾ ಇಲ್ಲ. ಭೂಮಿ ಮೇಲೆ ನಿಲ್ದಷ್ಟು ನಿತ್ರಾಣನಾಗುವಷ್ಟು ಎಣ್ಣೆ ಪೋಟ್ಕೊಂಡು ಪೊಲೀಸರ ಜೊತೆ ಸಾರ್ವಜನಿಕ ಸ್ಥಳದಲ್ಲಿ ಬಡಿದಾಟಕ್ಕೆ ಮುಂದಾಗ್ತಾನೆ. ಅಂದ್ರೆ ಇದು ಒಬ್ಬ ರಾಷ್ಟ್ರೀಯ ಪಕ್ಷದ ಮುಖಂಡ ನಡ್ಕೊಳ್ಳೋ ರೀತಿನ ಸಾಲದೆಂಬಂತೆ ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತೆ ಜಿಲ್ಲೆಯ ಸಂಸದರು ಮಾತನಾಡಿರುವ ಮಾತನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ. ರಾತ್ರಿ ನಮ್ಮ ಹನುಮಂತೇಗೌಡರು ಶಿರಾ ಮತ್ತು ತುಮಕೂರು ಕಡೆಯಿಂದ ಬಂದು ಅವ್ರಿಗೆ ಯಾರೋ ಪರಿಚಯಸ್ಥರು ಸಿಕ್ಕಾಗ ರಸ್ತೆ ಮೇಲೆ ಮಾತಾಡ್ಕೊಂಡು ನಿಂತಿದ್ದಾರೆ ಹೋಟೆಲ್ ಮುಂದ್ಗಡೆ. ಏಕಾಏಕಿ ಸಬ್ ಇನ್ಸ್ಪೆಕ್ಟರ್ ಬಂದು ಅವ್ರಿಗೆ ಹೊಡೆದು ಗಲಾಟೆ ಮಾಡಿ ಪೊಲೀಸರನ್ನ ಕರೆಸಿ ನಿನ್ನ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಇವರು ನಾನೇನು ಮಾಡಿದ್ದೀನಿ ಅಂತ ಅದಕ್ಕೆ ರಿವಾಲ್ವರ್ ತೆಗೆದು ಇವ್ರಿಗೆ ಫೈರಿಂಗ್ ಮಾಡಲಿಕ್ಕೆ ನೋಡಿದಾನೆ. ಆವಾಗ ಹನುಮಂತೇಗೌಡರು ರಿವಾಲ್ವರ್ ತೆಗೆದು ನನಗೆ ಹೊಡಿತಾನಂಥೇಳಿ ಅವ್ರ ಕೈ ಹಿಡಿದು ಒತ್ತಿಯಾಗಿ ಹಿಡಿದಾಗ ಅವ್ರ ಬೆರಳಿಗೆ ಸ್ವಲ್ಪ ಇದು ಆಗಿದೆ, ಗಾಯ ಆಗಿದೆ. ಯಾರಿಗೆ? ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನು? ರಸ್ತೆದ ಮೇಲೆ ನಿಂತವ್ರಿಗೆ ಹೊಡೆಯೋದು. ಡ್ಯೂಟಿ ಮೇಲಿದ್ದಾಗ ಏನಾದರೂ ಅಲ್ಲ ಅಂಥ ಘಟನೆಗಳು ನಡೆದ್ರೆ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು
ರಸ್ತದ ಮೇಲೆ ಓಡಾಡೋರ್ಗೆ ಹೊಡೆಯೋದು ರಾಕ್ಷಸಿ ಪ್ರವೃತ್ತಿ ಆಗ್ತದೆ. PSI ಗಾದಿರ್ಲಿಂಗಪ್ಪ ಅವನ ಹೆಸರು ಏನು, ಅವನ ಹೆಸರು ಗಾದಿರ್ಲಿಂಗಪ್ಪ ಗೌಡ. ಅವ ಪೊಲೀಸ್ ಅಧಿಕಾರಿಯಾಗಿ ಚಿತ್ರದುರ್ಗದಲ್ಲಿಲ್ಲ, ರಾಕ್ಷಸಿ ಪ್ರವೃತ್ತಿಯಿಂದ ಕೆಲಸ ಮಾಡ್ತಾಯಿದ್ದಾನೆ. ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳಿಗೆ ಒತ್ತಾಯ ಮಾಡಿ ಅವನೇನು ದುರ್ನಡತೆ ಅದ ಅದನ್ನು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿ ಆತನ್ನು ಕಾಕಿ ಬಟ್ಟೆ ಶಾಶ್ವತವಾಗಿ ಕಳಿಸ್ಬೇಕು ಅಂಥೇಳಿ ಒತ್ತಾಯ ಮಾಡ್ತೀನಿ. ರಸ್ತೆಯಲ್ಲಿ ಮಾತಾಡಿಕೊಂಡು ನಿಂತವ್ರ ಮೇಲೆ ಏಕಾಏಕಿ PSI ಹಲ್ಲೆ ಮಾಡಿಬಿಟ್ರಂತೆ. ಸ್ವಾಮಿ ಸಂಸದರೇ, ನೀವು ರಾಜಕಾರಣದಲ್ಲಿ ಹಿರಿಯರಿದ್ದೀರಾ. ಸಾರ್ವಜನಿಕವಾಗಿ ಮಾತನಾಡುವಾಗ ಸತ್ಯಾಸತ್ಯತೆ ಪರಿಶೀಲಿಸಿ ಮಾತನಾಡಿ. ಎಣ್ಣೆ ಪೋಟ್ಕೊಂಡು ದುರ್ವರ್ತನೆ ಮಾಡುವ ನಿಮ್ಮ ಪಕ್ಷದ ಅಧ್ಯಕ್ಷನಿಗೆ ಚೀಮಾರಿ ಹಾಕೋದು ಬಿಟ್ಟು ಅವರ ಈ ನಡವಳಿಕೆಯನ್ನು ನೀವು ಬೆಂಬಲಿಸಿ ಮಾತಾಡ್ತೀರಾ ಅಂದರೆ ನಿಮ್ಮ ಬುದ್ಧಿಗೆ ಅದೇನು ಹೇಳಬೇಕೋ ಏನೋ. ಜನ ಮತ ಹಾಕಿ ಗೆಲ್ಲಿಸೋದು ಇಂಥ ಪೋಖ್ರಿಗಳನ್ನು ಬೆಂಬಲಿಸಲಿಕ್ಕ ಅಥವಾ ಜನರ ರಕ್ಷಣೆ ಮಾಡುವ ಪೊಲೀಸರಿಗೂ ಒಂದು ನೈತಿಕ ಬೆಂಬಲ ನೀಡಿ ಇಬ್ಬರ ನಡುವಿನ ಸರಿ ತಪ್ಪು ತಿದ್ದುಕೊಂಡು ನಡೆಯಿರಿ ಅಂತ ಸೂಚನೆ ಕೊಡೋದಕ್ಕ? ಇದಿಷ್ಟೇ ಅಲ್ಲ, ಪಾಪ ಹಿರಿಯ ರಾಜಕಾರಣಿ BJPಗ ತಿಪ್ಪಾರೆಡ್ಡಿ ಜೊತೆ ನೀವು ಆಸ್ಪತ್ರೆಗೆ ಬಂದು ಕಾರ್ಗಿಲ್ ಯುದ್ಧ ಮಾಡಿ ಗಾಯಗೊಂಡು ಸುಸ್ತಾಗಿ ಆಸ್ಪತ್ರೆಯಲ್ಲಿ ಮಲಗಿರುವ ಯೋಧನಿಗೆ ಕೊಡುವ ಗೌರವ ಕೊಡುವಂತೆ ಬಂದು ಸಾಂತ್ವನ ಹೇಳಿ ಪೊಲೀಸರ ನೈತಿಕತೆ ಕುಸಿಯುವಂತೆ ಮಾತನಾಡಿದರೆ ಕಾನೂನು ಪಾಲಕರ ಗತಿ ಏನಾಗಬೇಡ ಸಂಸದರೇ. ಅಂತ ಗೌಡ್ರು ನೀವು TVದವ್ರು ನೋಡ್ಬೋದಲ್ಲ, ಮುಖಕ್ಕೆ ಅದು ಒದ್ದಾರ ಪೂಟ್ಗಲ್ಲಿ, ತಲೆಗೆ ಅದು ಹೊಡೆದಾರ, ಹಣಿಗೆಲ್ಲ ಒದ್ದದ್ದು ಗಾಯಗಳು ಕಾಣ್ತಾ ಇದೆ. ಮನುಷ್ಯನ ಅವನೇನು PSI, ಅದಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಅವನ್ನ ಸಸ್ಪೆಂಡ್ ಮಾಡಬೇಕು, ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಬೇಕು ಮತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ವಿಧಾನಸಭೆ ಒಳಗೂ ಮತ್ತು ಹೊರಗೂ ನಾವು ಹೋರಾಟವನ್ನು ಮಾಡ್ತೀವಿ. ಅದೇ ಎದಿಗೆ ಅದು ಒದ್ದಿದಾರ, ಆಮೇಲೆ ಗುಪ್ತಾಂಗಕ್ಕೂ ಒದ್ದಾರ. ಇಂಥ ಪರಿಸ್ಥಿತಿ ಅದ. ಅದಕ್ಕೆ ನಾನು ರಾತ್ರಿನೇ ಫೋನ್ ಮಾಡಿದೆ SP ಅವ್ರಿಗೆ. SP ಅವ್ರು ಫೋನ್ ತೆಗೆದಿಲ್ಲ. DSPಗೆ ಫೋನ್ ಮಾಡಿ ಹೇಳಿದ್ದೆ, ನೋಡಪ್ಪ ಅದು ಘಟನೆ ಆಗಬಾರ್ದು ಹೇಳಿ ಅಂತ. ಅವನು ಪೊಲೀಸ್ ಸ್ಟೇಷನ್ಗೆ ಒಯ್ದು ಅವನೇನು ರೌಡಿನ, ನಮ್ಮ ಅಧ್ಯಕ್ಷ, ಅವನು ಪಾರ್ಟಿದ ಅಧ್ಯಕ್ಷ, ಮತ್ತು ಆತನೇನೇನು ಸ್ಮಗ್ಲರ್ ಅಲ್ಲ. ಸ್ಮಗ್ಲರ್ಗೆ ರಾಜ ಮರ್ಯಾದೆ ಕೊಟ್ಟು, ಪ್ರೋಟೋಕಾಲ್ ಕೊಟ್ಟು, ಎಸ್ಕಾರ್ಟ್ ಕೊಟ್ಟು ಕಳಿಸ್ತೀರಿ. ನಾಚಿಕೆ ಆಗ್ಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಇಂಥ ಹೊಲಸು ಕೆಲಸ ಮಾಡ್ತಕ್ಕಂಥವ್ರು ಪೊಲೀಸ್ ಇಲಾಖೆ ಒಳಗೆ ಇರಬಾರ್ದು. ಕೇಳಿಸ್ಕೊಂಡ್ರ ಸಂಸದರ ಮಾತು. ಸದನದ ಒಳಗೂ ಹೊರಗೂ ಹೋರಾಟ ಮಾಡುವಂತ ಘನಂದಾರಿ ಕೆಲಸ ನಿಮ್ಮ ಪಕ್ಷದ ಅಧ್ಯಕ್ಷ ಏನ್ ಮಾಡಿದ್ದಾನೆ ಒಂದಷ್ಟು ಜನರಿಗೆ ತಿಳಿಸಿ ಸಂಸದರೇ. ಮತ್ತೊಂದು ವಿಶೇಷ ಅಂದ್ರೆ ಮರ್ಮಾಂಗಕ್ಕೆ ಒದ್ದವರೇ ಅಂತೀರಾ, ಬೂಟಲ್ಲಿ ಒದ್ದವರೇ ಅಂತೀರಾ, ಅವನ ಸಸ್ಪೆಂಡ್ ಮಾಡಬೇಕು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅಂತೀರಾ. ನಿಮ್ಮ ಮಾತನ್ನ ಕೇಳಿಸ್ಕೊಂಡ ನಾನು ಕೂಡ ಪಾಪ ಮರ್ಮಾಂಗಕ್ಕೆ ಒದ್ರೆ ಅದು ತಪ್ಪು ಅನ್ನೋ ಕಾರಣಕ್ಕೆ ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥರ ಬಳಿ ಮಾಹಿತಿ ಪಡೆದೆ. ಅವರು ಅಂಥದ್ದೇನೂ ಆಗಿಲ್ಲ, ಈಗ ಅವರು ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ನೀಡಿದ್ರು. ಹನುಮಂತೇಗೌಡ ನಿಮ್ಮ ಪಕ್ಷದ ಅಧ್ಯಕ್ಷ ಏನೋ ಸರಿ, ಅವರ ರಕ್ಷಣೆಗೆ ನೀವು ಬರೋದು ಸರಿ, ಆದರೆ ಜನರಿಗೆ ತಪ್ಪು ಮಾಹಿತಿ ನೀಡಿದ್ರೆ ನೀವೇ ನಗೆಪಾಟ್ಲಿಗೆ ಒಳಗಾಗೋದು ಅಷ್ಟೇ. ವಿಡಿಯೋ ಸಾಕ್ಷಿಗಳು ಇರ್ತಾವೆ ಸ್ವಾಮಿ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇದು ತಂತ್ರಜ್ಞಾನದ ಕಾಲ. ಅದಿರಲಿ, ಈ ಪೊಲೀಸರು ಕೂಡ ಕೆಲವು ವೇಳೆ ತಾಳ್ಮೆ ವಹಿಸುವ ಅಗತ್ಯವಿದೆ. ಇದೀಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಆಸಾಮಿ ವಿರುದ್ಧ ದೂರು ದಾಖಲಾಗಿದೆ. ಜೊತೆಗೆ ಈತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವ ಅಗತ್ಯ ಕೂಡ ಇದೆ. ಈ PSI ವಿರುದ್ಧ ಕೂಡ ಈ ಹಿಂದೆ ಅನೇಕ ಬಾರಿ ಈ ತರದ ನಡವಳಿಕೆ ಮಾಡಿದ ಆರೋಪಗಳಿದ್ದು ಹಿರಿಯ ಅಧಿಕಾರಿಗಳು ಇವರನ್ನ ತಹಬಂದಿಗೆ ತರುವ ಅವಶ್ಯಕತೆ ಇದೆ. ಇದೀಗ PSI ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಅವರ ಯೋಗಕ್ಷೇಮ ವಿಚಾರಿಸಲು ಇಲಾಖೆಯ ಹಿರಿಯ ಅಧಿಕಾರಿ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದರು.
ಅದೇನೇ ಇರಲಿ, ಲಾ ಮೇಕರ್ಸ್ ಅಂಡ್ ಲಾ ಇಂಪ್ಲಿಮೆಂಟ್ ಮಾಡುವ ಇಲಾಖೆಯವರೇ ಸಾರ್ವಜನಿಕವಾಗಿ ಈ ರೀತಿ ಬಡಿದಾಡಿಕೊಂಡ್ರೆ ಜನಸಾಮಾನ್ಯರಿಗೆ ನೀವು ಯಾವ ಆದರ್ಶ ಹೇಳುವ ನೈತಿಕತೆ ಇಟ್ಕೊಳ್ತೀರಾ? ಸ್ವಲ್ಪ ನೀವೇ ಯೋಚನೆ ಮಾಡಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.